Hi guys, welcome back to my channel. ಸೊ ಇವತ್ತು ನಾನು ತುಂಬ ಜನ ಬೆಳಿಗ್ಗೆ ಹೊತ್ತು ನಾರ್ಮಲ್ ಆಗಿ ಟಿಫನ್ ಅಂತ ಇಡ್ಲಿ ದೋಸೆ ಸೊ ಎಣ್ಣೆ ಜಿಡ್ ಜಾಸ್ತಿ ತಿಂತಿರ್ತೀರಾ. ಸೊ ನಿಮ್ಮ ಬಾಡಿ ಹೆಲ್ತಿಯಾಗಿರಬೇಕು, ನೀವು ಫಿಟ್ ಆಗಿರಬೇಕು, ಇನ್ನೂ ಆರೋಗ್ಯವಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಬೇಕಂತಂದರೆ ಸ್ವಲ್ಪ ಹೆಲ್ತಿ ಸಿಸ್ಟಮ್ಗೆ ಬನ್ನಿ. ಸೊ ತುಂಬ ಜನ ಓಟ್ಸ್ ಅಂದರೆ ಅದು ಚೆನ್ನಾಗಿ ಬೇಯಲ್ಲ, ತಿನ್ನೋಕ್ಕಾಗಲ್ಲ, ಟೇಸ್ಟ್ ಇಲ್ಲ ಅಂತಾರೆ. ಸೊ ಇವತ್ತು ನಾನು ಒಂದು ಬೆಸ್ಟ್ ಓಟ್ ರೆಸಿಪಿನ ನಿಮ್ಮ ಮುಂದೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದು ಟೇಸ್ಟಿಯಾಗಿರುತ್ತೆ, ಹೆಂಗೆ ಮಾಡ್ಕೋಬೇಕು ಅಂತ ಪ್ರಾಸೆಸ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋದು. ಸೊ ಈ ಓಟ್ ಮೀಲ್ ಮಾಡಬೇಕು ಅಂತಂದರೆ ಫಸ್ಟು ಬನಾನಾ ತಗೊಳ್ಳಿ. ಸೊ ಬಾಳೆಹಣ್ಣಿದು, ಇದು ಪಚ್ಚ ಬಾಳೆಹಣ್ಣು. ಸೊ ಜೊತೆಗೆ ಡ್ರೈ ಫ್ರೂಟ್ಸ್ ತೊಗೊಳ್ಳಿ, ಒಂದು 20 ಗ್ರಾಮ್ಸ್ ಆಫ್ ಡ್ರೈ ಫ್ರೂಟ್ಸ್ ಸಾಕಾಗುತ್ತೆ. ಸೊ ನಾನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಇಲ್ಲಿ ಏನಂತಂದರೆ ಇದು ಸನ್ಫ್ಲವರ್ ಸೀಡ್ಸು ಮತ್ತು ದ್ರಾಕ್ಷಿ. ಸೊ ನೀವು ಕಾಜು ತೊಗೊಂಡಿದ್ದೀನಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು ಜಾಸ್ತಿ ತೊಗೊಬೇಡಿ, ಒಂದು ಲಿಮಿಟೆಡ್ ಕ್ವಾಂಟಿಟಿ 20 ಗ್ರಾಮ್ಸ್ ಅಷ್ಟು ತೊಗೊಳ್ಳಿ. ಸೊ ಮತ್ತು ಹನಿ ತೊಗೊಂಡಿದ್ದೀನಿ, ಇದು ನ್ಯಾಚುರಲ್ ನಾಯ್ಸ್ದು ಹನಿ. ಸೊ ಇದು ನಿಮ್ಗೆ ಬೇಕಿದ್ರೆ ಜೆಪ್ಟೋಲ್ ಸಿಗುತ್ತೆ. ಸೊ ಒಂದು 280-300 ರೂಪಾಯಿ ಇರುತ್ತೆ, ಈಸಿಯಾಗಿ ಒಂದು ತಿಂಗಳು ಬರುತ್ತೆ. ಸೊ ಅದಾದಮೇಲೆ ಇದು ಖರ್ಜೂರ. ಸೊ ಖರ್ಜೂರ ಒಂದು 20-30 ಗ್ರಾಮ್ ತೊಗೊಳ್ಳಿ ಸ್ವೀಟ್ಗೋಸ್ಕರ, ಮತ್ತು ಕ್ಯಾಲರಿ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಇದು 10 ರೂಪಾಯಿ ಮಿಲ್ಕ್ ಪ್ಯಾಕೆಟ್, ಇದು 10 ರೂಪಾಯಿದು. ಸೊ ನಾನೇನು ನಾರ್ಮಲಾಗಿ ಯೂಸ್ ಮಾಡ್ತೀನಿ ಅಂತಂದರೆ ಒಂದು ಪಿಂಟೋಲಾ ಪೀನಟ್ ಬಟರ್ ಇದು. ಸೊ ಇದು ಒಂದು 1/2 kg, ಇದು 1 kg ಇದು. ಸೊ ನನಗೆ ಆಫರಲ್ಲಿ ಜೆಪ್ಟೋದಲ್ಲಿ ಅರೌಂಡ್ ಒಂದು 250ಗೆ ಸಿಕ್ಕಿದೆ. ಸೊ ತೊಗೊಂಡು ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿ ಒಂದು 1 ಮಂತ್ ಬರುತ್ತೆ. ಸೊ ಅದು ಪ್ಲಸ್ ಡ್ರೈ ಫ್ರೂಟ್ಸು ಈ ಥರ ಸ್ಟೋರ್ ಮಾಡಿಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ಇದು ಕ್ವಿಕ್ಕರ್ ಓಟ್ಸು, ಇದು ಹತ್ತತ್ರ ನಿಮಗೆ ಜೆಪ್ಟೋದಲ್ಲೇ ಹತ್ತತ್ರ 170 ರೂಪಾಯಿ ಆಗುತ್ತೆ. ಸೊ 1 kgಗೆ. ಸೊ ನೀವು ಆರಾಮಾಗೆ ಒಂದು 10 ದಿನ ಯೂಸ್ ಮಾಡ್ಬೋದು. ಸೊ 3 ಪ್ಯಾಕೆಟ್ ಲೆಕ್ಕ ಹಾಕೊಂಡ್ರೆ ನಿಮ್ಗೆ 500 ರೂಪಾಯಿ ಅಷ್ಟು ಖರ್ಚಾಗುತ್ತೆ. ಸೊ ಅದಾದಮೇಲೆ ಇದು ಖರ್ಜೂರ. ಸೊ ಇದು ಒಂದು ಸತಿ ತೊಗೊಂಡ್ರೆ ದಿನಕ್ಕೆ 5 ಖರ್ಜೂರ ಯೂಸ್ ಮಾಡಿದ್ರೆ ನಿಮ್ಗೆ 1 ತಿಂಗಳು ಬರುತ್ತೆ. ಸೊ ಇದೆಲ್ಲ ಹಾಕಿ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋದಾ ಬನ್ನಿ. ಸೊ ಮಿಲ್ಕ್ ಪ್ಯಾಕೆಟ್ನ ಓಪನ್ ಮಾಡಿ ಸೊ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾದಷ್ಟು ವಾಟರ್ ಹಾಕೋಬೋದು. ಸೊ ವಾಟರ್ ನಿಮ್ಗೆ ಬೇಕಾದಷ್ಟು ಹಾಕೊಳ್ಳಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಯಾವಾಗಲೂ ವಾಟರ್ನ ಸ್ವಲ್ಪ ಕಂಟ್ರೋಲಲ್ಲಿ ಹಾಕ್ತೀನಿ. ಸೊ ನೀವು ವಾಟರ್ನ ಎಷ್ಟು ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ಜನ ಗಟ್ಟಿ ಯೂಸ್ ಆಗುತ್ತೆ ಅಂತಾರೆ, ಸ್ವಲ್ಪ ಜನ ನಾರ್ಮಲ್ ಆಗಿದ್ದರೆ ಬೆಟ್ರ್ ಅಂತ ಅಂತಾರೆ. ಸೊ ಇದು ವೇಯಿಂಗ್ ಸ್ಕೇಲ್ ಇದು. ಸೊ ನೀವು ಯಾವುದೇ ಒಂದು ಊಟನ ಪ್ರಾಪರಾಗಿ ವೇಯಿಂಗಲ್ಲಿ ತಿನ್ನಬೇಕಾದ್ರೆ, ಪ್ರಾಪರಾಗಿ ಡಯಟ್ ಫಾಲೋ ಮಾಡಬೇಕಂತಂದರೆ ವೇಯಿಂಗ್ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ. ಇದು ಫ್ಲಿಪ್ಕಾರ್ಟಲ್ಲಿ ಒಂದು 250 ಹಂಗೆ ಸಿಕ್ತು ನನಗೆ ಫ್ಲಿಪ್ಕಾರ್ಟಲ್ಲಿ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಫಸ್ಟ್ ನಿಮಗೆ ಇದರಿಂದ ನಿಮಗೆ ವೆಯ್ಟ್ ಸ್ಕೇಲ್ ಅಂತಂದರೆ, ಸಪೋಸ್ ಈಗ ನಾನು ಇದನ್ನು ಯೂಸ್ ಮಾಡಿ ಸೊ ಏನು ಮಾಡ್ಬೋದು ಅಂತ ಅಂದರೆ ವೆಯ್ಟ್ ಅಂದರೆ ಓಟ್ಸ್ದು ಎಷ್ಟು ಗ್ರಾಮ್ ನಾನು ಯೂಸ್ ಮಾಡ್ಬೋದು ಡೈಲಿ ಅಂತ ಒಂದು ವೆಯ್ಟ್ ಸ್ಕೇಲ್ ಮಾಡ್ಬೋದು. ಸಪೋಸ್ ನಿಮ್ಗೆ ಉದಾಹರಣೆಗೆ ತೋರಿಸ್ತೀನಿ ನೋಡಿ. ಸೊ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಬೌಲ್ ತೊಗೊಂಡಾದ್ಮೇಲೆ ಇದಕ್ಕೆ ನಾನು 0 ಮಾಡಿ, ಸೊ ಇದನ್ನು ನಾವು 0 ಮಾಡ್ಕೋಬೋದು. ಇಲ್ಲಿ 0 ಮಾಡಾದ್ಮೇಲೆ ಸೊ ಇದಕ್ಕೆ ಓಟ್ಸ್ ತೊಗೊಂಡು ಸೊ ನಿಮ್ಗೆ ಎಷ್ಟು ಗ್ರಾಮ್ಸ್ ಬೇಕು ಓಟ್ಸ್ನ ಇದರಲ್ಲಿ ಹಾಕೋಬೋದು. ಸೊ ನೋಡಿ, ಸೊ ನಾನೇನು ಮಾಡ್ತೀನಿ ಅಂತಂದರೆ 100 ಗ್ರಾಮ್ಸ್ ಆಫ್ ಓಟ್ಸ್ ಬೇಕು. ಸೊ ನಾನು 100 ಗ್ರಾಮ್ಸ್ ಓಟ್ಸ್ ಹಾಕೋತೀನಿ ಇದರೊಳಗಡೆ. ಸೊ ಡೈಲಿ 100 ಗ್ರಾಮ್ಸ್ ಕನ್ಸ್ಯೂಮ್ ಮಾಡಿ, ಯಾಕಂದರೆ ಓಟ್ಸಲ್ಲಿ ಗುಡ್ ಫೈಬರ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಮತ್ತು ಪ್ರೋಟೀನ್ ಇರುತ್ತೆ. ಸೊ ತುಂಬ ಜನ ಇಂಡಿಯಾದಲ್ಲಿ ಏನಾಗ್ತಿದೆ ಅಂತಂದರೆ ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡ್ತಿಲ್ಲ. ಸೊ ಪ್ರೋಟೀನ್ ಇಂಟೇಕ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ತುಂಬ ಜನ ರೈಸು ಅದ್ರ ಮೇಲೆ ಕಾರ್ಬ್ಸ್ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಮತ್ತು ಹೆಲ್ತಿಯಾಗಿರಿ ಅಂದರೆ ಎಲ್ಲಿ ಇರ್ತಾರೆ ಹೇಳ್ರಿ. ಸೊ ಹಾಗಾದ್ರಿಂದ ನಾವು ಯಾವತ್ತೂ ಕೂಡ ಪ್ರೋಟೀನ್ ನಮ್ಮ ಫುಡ್ಡಲ್ಲಿ ಮಿನಿಮಮ್ ನಮ್ಮ ಬಾಡಿ ವೆಯ್ಟ್ ಇಂಟು ಸೊ 1 ಗ್ರಾಮ್ ಪ್ರೋಟೀನ್ ಹಾಕೋಬೇಕು. ಸೊ 1 ಗ್ರಾಮ್ ಪ್ರೋಟೀನ್ ಇದ್ರೆ ಏನಾಗುತ್ತೆ ಅಂತಂದರೆ ಫಸ್ಟ್ ನಿಮ್ಮ ಬಾಡಿ ಅನ್ನೋದು ಮಸಲ್ ಲಾಸ್ ಆಗೋಲ್ಲ, ಮತ್ತು ನೀವು ಸ್ಟ್ರೆಂತ್ ಅನ್ನೋದು ಈಸಿಯಾಗಿ ಕಳ್ಕೊಳ್ಳೋದನ್ನೇ ಕಾಪಾಡ್ಕೋಬೋದು. ಸೊ ಸಪೋಸ್ ನಿಮ್ಮ ಬಾಡಿ ವೆಯ್ಟ್ 70 kg ಇದ್ದರೆ ಇಂಟು 1 ಗ್ರಾಮ್ ಪ್ರೋಟೀನ್ ಹಾಕೊಂಡ್ರೆ ಹತ್ತತ್ರ ನಿಮಗೆ 170 ಗ್ರಾಮ್ಸ್ ಆಫ್ ಪ್ರೋಟೀನ್ ತೊಗೊಂಡ್ರೆ ಇದು ಬೆಸ್ಟ್. ಸೊ ಈ ಓಟ್ ಮೀಲಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಸೊ ಬನ್ನಿ ಈ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋದು. ಹಾಲು ಈಗ ಬಿಸಿಯಾಗಿದೆ. ಸೊ ಹಾಲು ಬಿಸಿಯಾಗಿದೆ. ಏನು ಮಾಡ್ತೀನಿ ಅಂತಂದರೆ ಹಾಲು ಬಿಸಿಯಾಗಿರೋ ಹಾಲಿಗೆ ಓಟ್ಸ್ ಹಾಕ್ತೀನಿ. ಸೊ ಓಟ್ಸ್ ಹಾಕಾದ್ಮೇಲೆ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಅದು ನಾರ್ಮಲ್ ಒಂದು ಕುಕ್ಕಿಂಗ್ ಹೀಟಲ್ಲಿ ಒಂದು ಬೇಯಕ್ಕೆ ಬಿಡಿ ಅದನ್ನ, ಯಾಕಂದರೆ ಅದು ಓಟ್ಸು ಸೋಕ್ ಹಾಕ್ಬೇಕಲ್ಲ. ಸೊ ಇನ್ನೊಂದು ಪ್ರಾಸೆಸ್ ಏನಂತಂದರೆ ನೀವು ನೈಟೇ ಮಾಡಿ ಇಟ್ಕೊಳ್ಬೋದು ಇದನ್ನು. ಸೊ ಏನಂತಂದರೆ ನೈಟೇ ನಿಮ್ಗೆ ಬೇಕಿದ್ರೆ ಸೊ ನೈಟೇ ಮಾಡಿ ಇಡ್ಬೋದು. ಇದನ್ನು ನೈಟೇ ನೀವು ಮಾಡಿಬಿಟ್ಬಿಟ್ಟು
ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ನೀಟಾಗಿ ಸೋಗಾಗಿ ಸಾಫ್ಟ್ ಆಗಿರುತ್ತೆ. ನೀವು ಮಾರ್ನಿಂಗ್ ಎದ್ದ ತಕ್ಷಣ ನೀವು ಆಟೋಮೆಟಿಕ್ಕಾಗಿ ಓಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಥರ ಒಂದು 2-3 ಕುದಿ ಬಂದಮೇಲೆ 2-3 ಕುದಿ ಬರಲಿ ಅದು, ಯಾಕಂದರೆ ನೀಟಾಗಿ ಬೇಯಬೇಕು ಅದು. ಓಟ್ಸ್ ಬೇಯ್ದು ಹೋದರೆ ನಿಮಗೆ ಆ ಒಂದು ಫೀಲ್ ಆಗಲ್ಲ, ತಿಂದು ಏನೋ ಒಂಥರ ಗಟ್ಟಿ ತಿಂದಂಗೆ ಆಗುತ್ತೆ. ಸೊ ಈ ಥರ ಬೆಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಪೀನಟ್ ಬಟರ್ ಹಾಕಬೇಕು. ಸೊ ಈಗ ಪೀನಟ್ ಬಟರ್ ಹಾಕೋದಾ. ಪೀನಟ್ ಬಟರ್ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಬೋನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಪ್ರೋಟೀನ್ ಇಂಟೇಕ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾದ್ರಿಂದ ನೀವು ಪೀನಟ್ ಬಟರ್ನ ಡೈಲಿ ಯೂಸ್ ಮಾಡಿ. 1 ಸ್ಪೂನ್ ಮೋರ್ ದೆನ್ ಎನಫ್ ನಾರ್ಮಲ್ ಆಗಿ. ಬಟ್ ನೀವು ವರ್ಕೌಟ್ ಮಾಡ್ತಿದ್ರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಎಷ್ಟು ತೊಗೋಬೇಕು ಅಂತ. ಸೊ 1 ಸ್ಪೂನ್ ಹಾಕಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಬನಾನಾ, ಸೊ ಇವೆಲ್ಲ ಹಾಕೋಬೇಕೀಗ. ಸೊ ಒಂದು ಕಡೆಯಿಂದ ನಾನೀಗ ಹಾಕ್ತೀನಿ ಬನಾನಾ ಎಲ್ಲ. ಸೊ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಒಬ್ಬನೇ ವಿಡಿಯೋ ಮಾಡ್ತಿರೋದ್ರಿಂದ ಎಲ್ಲ ನಾನೇ ಇಟ್ಕೋಬೇಕು. ಸೊ ಇವೆಲ್ಲ ಹಾಕಾದ್ಮೇಲೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆಗಲಿ ಅದು. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಿ ಒಂದು 2 to 3 ಮಿನಿಟ್ಸ್ ಹೀಟ್ ಆಗಲಿ ಅದು ನೀಟಾಗಿ. ಸ್ವೀಟ್ ಏನು ಯೂಸ್ ಮಾಡೋದು ಬೇಡ ನೀವು. ನಾರ್ಮಲಾಗೆ ಯಾವುದದು ಖರ್ಜೂರು ಮತ್ತು ಈ ಒಂದು ಹನಿನೇ ಸಾಕಾಗುತ್ತೆ. ಸೊ ಅದೇ ಸಾಕು ಮ್ಯಾಕ್ಸ್ ಟು ಮ್ಯಾಕ್ಸ್. ಯಾಕಂದರೆ ನಿಮ್ಗೆ ಅದೇ ಸ್ವೀಟ್ ಕೊಡುತ್ತೆ, ಮತ್ತು ಸ್ವೀಟ್ ಹಾಕೊಂಡು ಯಾಕೆ ಶುಗರ್ ಎಲ್ಲ ತಂದು ಇಟ್ಕೋತೀರಾ. ಸೊ ಇದೇ ಸ್ವೀಟ್ ಸಾಕು. ಇವೆಲ್ಲ ನ್ಯಾಚುರಲ್ ಶುಗರ್ ಇರೋದ್ರಿಂದ ನಿಮಗೆ ಜಾಸ್ತಿ ಹೆಲ್ತ್ ಏನು ಎಫೆಕ್ಟ್ ಏನು ಕೊಡಲ್ಲ. ಬಟ್ ಕಂಟ್ರೋಲ್ ಆಗ್ತೀನಿ ಯಾವುದೇ ಶುಗರ್ ಆದರೂ, ಸ್ವೀಟ್ ಆದರೂ, ಓಕೆನಾ. ಸೊ ನನ್ನ ಪ್ರಕಾರ ಶುಗರ್ ಅವಾಯ್ಡ್ ಮಾಡಿದ್ರೆ ಬೆಟರು. ಯಾಕಂದರೆ ಹಳ್ಳಿಯಲ್ಲಿ ತುಂಬ ಜನ ಬೆಲ್ಲದ ಕಾಫಿ ಎಲ್ಲ ಕುಡಿತಾ ಇರ್ತಾರಲ್ಲ, ಅದು ತುಂಬ ಒಳ್ಳೆಯದು. ಸೊ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಸೊ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಅದೊಂದು ಹೇಳಬೇಕು ಅಂತ ನನ್ನ ಅನಿಸಿಕೆ. ಸೊ ಇದು ಚೆನ್ನಾಗಿ ಬೆಂದ ಮೇಲೆ ಸೊ ಇದನ್ನು ಆಫ್ ಮಾಡಿ. ಇದು ಆಫ್ ಮಾಡಿದ ಮತ್ತೆ ಡೈರೆಕ್ಟ್ಲಿ ತಿನ್ನೋಕೆ ಹೋಗ್ಬೇಡಿ. ಏನು ಮಾಡಿ ಅಂತಂದರೆ ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಯಾಕಂದರೆ ನೀಟಾಗಿ ಸೋಕ್ ಆದರೆ ಅದು ಒಂದು ಸಾಫ್ಟ್ ಆಗುತ್ತೆ ಓಟ್ಸ್ ಮತ್ತು ಫುಲ್. ಅಂದ್ರೆ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ ಅದು ಸೋಕ್ ಆಗಿ ನೀಟಾಗೆ. ಸೊ ಅದರಿಂದ ಸ್ವಲ್ಪ ಹೊತ್ತು ಬಿಡಿ. ಸೊ ಒಂದು 10 ಮಿನಿಟ್ಸ್ ನಾನು ಬಿಡ್ತೀನಿ. ಬಿಟ್ಟಾದ್ಮೇಲೆ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಓಟ್ಸ್ ಮುಗೀತು. ಸೊ ಈಗ ತಿಂದು ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾಕಂದರೆ ನಾರ್ಮಲಾಗಿ ಹಾಕಿ ಆ ಥರ ಫುಡ್ಡೆಲ್ಲ ತಿನ್ನೋದು ಬದಲು ಮನೇಲಿ ತಿಂದರೆ ಬೆಟರ್. ಸೊ ನೀವು ಮನೇಲಿ ಮಾಡಿಕೊಂಡು ಓಟ್ಸು ಆಯಿಲ್ ಫುಡ್ ತಿನ್ನೋಕ್ಕೆ ಹೋಗ್ಬಿಡಿ ಮಾರ್ನಿಂಗ್ ಟೈಮಲ್ಲಿ. ಸೊ ಹಾಗಾದರೆ ನಾವು ಈ ಓಟ್ ಮೇಲೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಏನೇನು ಗೊತ್ತಾ? 100 ಗ್ರಾಮ್ಸ್ ಓಟ್ಸ್ ಯೂಸ್ ಮಾಡಿದ್ದೀವಿ, 100 ml ಮಿಲ್ಕ್ ಯೂಸ್ ಮಾಡಿದ್ದೀವಿ, ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ 20 ಗ್ರಾಮ್ಸ್, ಮತ್ತು 20 ಗ್ರಾಮ್ಸ್ ಖರ್ಜೂರು ಯೂಸ್ ಮಾಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಹನಿ, 1 ಟೇಬಲ್ ಸ್ಪೂನ್ ಪೀನಟ್ ಬಟರ್, ಮತ್ತು ಬೇಕಿದ್ರೆ ನಿಮಗೆ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಶುಗರ್ನ ಕಂಟ್ರೋಲ್ ಇರುವಂಗೆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಲೈಕ್ ಬನಾನಾ ಆ್ಯಡ್ ಮಾಡ್ಬೋದು, ಪೊಮಗ್ರೆನೇಟ್ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಸ್ವೀಟ್ ಸಿಗುತ್ತೆ, ಮತ್ತು ತಿನ್ನೋಕ್ಕೆ ಇಂಟ್ರೆಸ್ಟ್ ಕೂಡ ಇರುತ್ತೆ ಓಟ್ಸ್ನ. ಸೊ ಯಾಕಂದರೆ ಓಟ್ಸಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ನೋಡಿ ಇದ್ರ ನ್ಯೂಟ್ರಿಷನಲ್ ಇಂಟೇಕ್ ಏನಿರುತ್ತೆ ಗೊತ್ತಾ ಓವರಾಲು. ಸೊ ಈಗ ನಾನು ಮಾಡಿದ್ದೀನಲ್ಲ, ಏನು ಫುಡ್ ಈಗ ನಾನು ರೆಡಿ ಮಾಡಿದೆ ಓಟ್ಸಲ್ಲಿ, ಅದರಲ್ಲಿ 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ, ಮತ್ತು 990 ಕ್ಯಾಲರೀಸ್. ಸೊ ಕ್ಯಾಲರೀಸ್ ಕೂಡ ಬಾಡಿ ಇಂಪಾರ್ಟೆಂಟ್. ನಾವು ವಾಕ್ ಮಾಡೋದು, ನಡೆಯೋದೆಲ್ಲ ಕ್ಯಾಲರೀಸಿಂದನೇ ಅಲ್ವಾ. ಕ್ಯಾಲರಿ ಇಲ್ಲದೆ ಹೋದರೆ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಸೊ 990 ಕ್ಯಾಲರೀಸ್ ಇರುತ್ತೆ, ಮತ್ತು 21 ಗ್ರಾಮ್ಸ್ ಆಫ್ ಫೈಬರ್ ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಈಗ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ಮೋಷನ್ ಹೋಗಬೇಕು. ಸೊ ಗಟ್ಟಿ ಇರಬಾರ್ದು ಮೋಷನ್, ಕಾನ್ಸ್ಟಿಪೇಷನ್ ಕಂಟ್ರೋಲ್ ಆಗಬೇಕಂತಂದರೆ ಬಾಡಿಗೆ ಫೈಬರ್ ಇರಬೇಕು. ಸೊ ಫೈಬರ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತು ಕಾರ್ಬ್ಸ್ ಬಂದು 173 ಗ್ರಾಮ್ಸ್ ಆಫ್ ಕಾರ್ಬ್ಸ್ ತೊಗೊಂಡಿದ್ದೀವಿ. ಸೊ ಮತ್ತು ಫ್ಯಾಟ್ ಬಂದು ಗುಡ್ ಫ್ಯಾಟ್, ಇದು ನಾಟ್ ಬ್ಯಾಡ್ ಫ್ಯಾಟ್. ಸೊ 25 ಗ್ರಾಮ್ಸ್ ಆಫ್ ಗುಡ್ ಫ್ಯಾಟ್ ಇದೆ. ಸೊ ಇವೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಅಂತಾರೆ. ಯಾಕಂದರೆ ನೀವು ಒಂದು ದಿನದಲ್ಲಿ 2 ಸತಿ ಫುಡ್ ತೊಗೊಂಡ್ರು ಓಕೆನೆ, ಬಟ್ ಮಾರ್ನಿಂಗ್ ಅಂತೂ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಮಾರ್ನಿಂಗ್ ಅಂತೂ ನೀವು ಫುಡ್ ತೊಗೊಳ್ಳೇಬೇಕು. ಸೊ ವರ್ಕೌಟ್ ಮಾಡೋರಂತೂ ಪಕ್ಕ ತೊಗೊಳ್ಳಿ. ಅದರಲ್ಲೂ ಓಟ್ ಮೀಲ್ ತೊಗೊಂಡ್ರೆ ನಿಮ್ಗೆ ಒಂಥರ ಬೆಸ್ಟ್ ಮೀಲ್, ಮತ್ತು ಬೇಗ ಎನರ್ಜಿ ಬರುತ್ತೆ, ಮತ್ತು ಒಳ್ಳೆ ಪ್ರೋಟೀನ್ ಕೂಡ ಇರುತ್ತೆ. ಸೊ ಹಾಗಾದ್ರಿಂದ ನೀವು ಮನೇಲಿ ಟ್ರೈ ಮಾಡಿ. ಸೊ ಎಲ್ಲರೂ ಟ್ರೈ ಮಾಡಿ, ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ ಅಂತ ಹೇಳ್ತಾ, ಸೊ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಮತ್ತು ಯಾವ ಥರ ಇದ್ದರೆ ಸೊ ಡೈಲಿ ವ್ಲಾಗ್ಸ್ನ ನಿಮ್ಮ ಮುಂದೆ ತರಬೇಕು ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ.
ಚಾನಲ್ನ ಗ್ರೋ ಮಾಡೋಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನಾನು ಆರಾಮಾಗಿ ಗ್ರೋ ಆಗ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋತೆ ಸಿಗೋದಾ. ನಮಸ್ಕಾರ.